ಇಲ್ಲಿ ಯಾರು ಬಿಜೆಪಿ ಇರಲ್ಲ, ಬಿಜೆಪಿ ಕೇಳಿ, ನನಗೆ ಕೇಳ್ತೀರಿ. ನಮ್ಮನೆಗೆ ನಿನ್ನೆ ದಿನ ಬೆಳಿಗ್ಗೆ ಮಾನ್ಯ MP ರಾಘವೇಂದ್ರ ಅವರು ಬಂದಿದ್ರು. ಈ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ, ಯಡಿಯೂರಪ್ಪನವ್ರದ್ದು 50 ವರ್ಷದ ಸಂಭ್ರಮಾಚರಣೆಗೆ ಬರಬೇಕು ಅಂತ ಕರೆದ್ರು. ನಾವು ಇಡೀ ಕುಟುಂಬ ಇವತ್ತು ಪುರಿ ಜಗನ್ನಾಥಕ್ಕೆ ಹೋಗ್ತಾ ಇದ್ದೀವಿ. ನನಗೆ 4 ಹೆಣ್ಣುಮಕ್ಕಳು, 4 ಅಳಿಯಂದ್ರು, ಮಗ, ಸೊಸೆ, 8 ಮೊಮ್ಮಕ್ಕಳು, ನಾನು ನನ್ನ ಹೆಂಡತಿ, 18 ಜನ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ನಾನು ಕಳಿಸ್ದೆ, ಈ ಕಾರ್ಯಕ್ರಮಕ್ಕೆ ನೀವು ಬರಕ್ಕೆ ಆಗ್ತಾ ಇಲ್ಲಪ್ಪ, ಒಳ್ಳೆ ಕಾರ್ಯಕ್ರಮ ನೀವು 50 ವರ್ಷದ ಮಾಡ್ತಾ ಇದ್ದೀರಿ, ಯಶಸ್ವಿ ಆಗಲಿ ಅಂತ ಅಂದ್ಕೊಂಡು ಯಡಿಯೂರಪ್ಪ ತಿಳಿಸಿ ಅಂತಲೂ ಕೂಡ ನನ್ನ ಕಳಿಸಿದ್ದೀವಿ. ನೀವು ಹುಡುಕ್ಬೇಡ, ನಾನು ಕರೆದಿ ತಡ ಆಯ್ತು, ನನ್ನ ಬಾಯಲ್ಲಿ ಬರಬೇಕು ನಿನ್ನ ಆಸೆನಾ? ಹಿಂಗೆ ಅನೇಕ ಕಡೆ ಕೆಲವು ಪತ್ರಕರ್ತರು ರಾಜಕಾರಣ ಹಾಳು ಮಾಡಿರೋದು, ಅನೇಕ ಕಡೆ ಕೆಲವು ಪತ್ರಕರ್ತರು ರಾಜಕಾರಣ ಒಳ್ಳೇದು ಮಾಡಿದಿರಿ ರಾಜ್ಯಕ್ಕೆ, ದೇಶಕ್ಕೆ. ಕರೆದ್ರು, ನೆನ್ನೆ ಬಂದು ಪಾಪ ಕರೆದಿಯಾರ ಅವರು. ನಾನು ಇಲ್ಲ ಅಂದಿಲ್ಲ, ಅವ್ರು ಹೇಳಿದ್ದಕ್ಕೆ ನಾನು ಉತ್ತರ ಕೊಟ್ಟೆ. ಸಮಕಾಲೀನ ಅಲ್ಲ ಅಂದೆ ನಾನು. ನನಗೆ ನನ್ನ ಕಾರ್ಯಕ್ರಮ, ಯಾಕಂದ್ರೆ ನಮ್ಮ ಮಗ ಒಬ್ಬ ಮೊಮ್ಮಗ, ಒಬ್ಬ ಇಂಜಿನಿಯರ್ ಓದ್ತಿದ್ದಾನೆ, ಇನ್ನೊಬ್ಬ ಮೆಡಿಕಲ್ ಓದ್ತಿದ್ದಾನೆ, ಒಬ್ಬ ಮಗಳು PUC ಓದ್ತಿದ್ದಾಳೆ, ಮೊಮ್ಮಗಳು, ಇನ್ನೆಲ್ಲ ಹೈಸ್ಕೂಲ್ ಎಲ್ಲ ಓದ್ತಿದ್ದಾರೆ. 8 ಮೊಮ್ಮಕ್ಕಳಿಗೆ ಭಗವಂತನ ದಯದಿಂದ ಈ ಸಂದರ್ಭದಲ್ಲಿ ರಜೆ ಇದೆ. ರಜೆ ನೋಡಿಕೊಂಡು ನಾವೆಲ್ಲ 2 ತಿಂಗಳು ಮುಂಚೆನೆ ನಾವು ಈ ಕಾರ್ಯಕ್ರಮನ ಫಿಕ್ಸ್ ಮಾಡಿದ್ವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾನು ಹೋಗಕ್ಕಾಗ್ತಿಲ್ಲ. ಏನು ವಿಶೇಷವಾದ ಒಂದೇನು ಗಮನ ಹರಿಸ್ತಾ ಇದ್ದೀರ ನೀವು, ಅದೇ ಅಷ್ಟೊಂದು ಗಮನ ಕೊಡಬೇಕಾದಂತ ಸಬ್ಜೆಕ್ಟ್ ಅಲ್ಲ.